Hello students. So ಇವತ್ತಿನ ಈ ವಿಡಿಯೋ ಒಳಗೆ ವಿಲ್ ಸಿ ಫ್ಯೂ ಪ್ರಾಬ್ಲಮ್ಸ್ ಆನ್ ವೀಟ್ಸ್ಟೋನ್ಸ್ ನೆಟ್ವರ್ಕ್. ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಕಿರ್ಚಾಫ್ಸ್ ಲಾ ಹೇಗೆ ಅಪ್ಲೈ ಮಾಡ್ತೇವೆ ಅನ್ನೋದು ನೋಡೋಣ. ಈಗ ಕಿರ್ಚಾಫ್ಸ್ ಫಸ್ಟ್ ಲಾ ಅಥವಾ ಕಿರ್ಚಾಫ್ಸ್ ಕರೆಂಟ್ ಲಾ ಏನು ಹೇಳ್ತದ್ರಿ, ಟೋಟಲ್ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಟೋಟಲ್ ಔಟ್ ಗೋಯಿಂಗ್ ಕರೆಂಟ್. ಸೊ ಇದೊಂದು ನೋಡ್ ಓ ಅಂತ ಹೇಳಿದೆ. ಸೊ ಇಲ್ಲಿ ಬೇರೆ ಬೇರೆ ಕಂಡಕ್ಟರ್ಸ್ ತಗೋತಾನೆ, ಒಂದು 5 ಕಂಡಕ್ಟರ್ಸ್ ತಗೋತಾನೆ. ಹಿಯರ್ ಐ ವಿಲ್ ಟೇಕ್ I1, I2, I3, I4 ಆಮೇಲೆ I5 ಅಂತ. ಸೊ ಕಿರ್ಚಾಫ್ಸ್ ಫಸ್ಟ್ ಲಾ ಅಥವಾ ಕರೆಂಟ್ ಲಾ ಏನು ಹೇಳ್ತದೆ, ಅಟ್ ನೋಡ್ ಓ ಟೋಟಲ್ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಟೋಟಲ್ ಔಟ್ ಗೋಯಿಂಗ್ ಕರೆಂಟ್. ಸೊ ಈಗ ಇದು ನೋಡ್ ತೊಗೊಂಡ್ರೆ ಇನ್ಕಮಿಂಗ್ ಯಾವ್ಯಾವ ಅದಾವ ನೋಡ್ರಿ, I1 ಆ್ಯಂಡ್ I4. ಸೊ I1 ಪ್ಲಸ್ I4 ಈಸ್ ಈಕ್ವಲ್ ಟು ಟೋಟಲ್ ಔಟ್ ಗೋಯಿಂಗ್ ಕರೆಂಟ್. ಓದಿಂದ ಹೊರಗೆ ಯಾವ್ಯಾವ ಹೊಂಟವ, I2, I3, I5 ಈಸ್ ಈಕ್ವಲ್ ಟು I2 ಪ್ಲಸ್ I3 ಪ್ಲಸ್ I5. ಇದು ಫಸ್ಟ್ ಲಾ. ಇದು ಸಿಂಪಲ್ ಅದ. ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಸೆಕೆಂಡ್ ಒಳಗೆ, ದಟ್ ಈಸ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಒಳಗೆ ಕನ್ಫ್ಯೂಸ್ ಮಾಡ್ಕೊತಾರೆ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಒಂದು ಸಿಂಪಲ್ ಲೂಪ್ ತಗೋತಾನೆ. ಸೊ ಐ ವಿಲ್ ಟೇಕ್ ಲೂಪ್ ಹ್ಯಾವಿಂಗ್ ಸೆಲ್ಸ್ ಅನ್ಬೋದು. ಸೊ ಹಿಂಗೆ ಒಂದು ಲೂಪ್ ತಗೋತಾನೆ, ABCDA ಅಂತೇಳಿ ಇದೊಂದು ಲೂಪ್ ಅದ. ಸಾರಿ, ABCDA ಇದು ಲೂಪ್ ಅದು. ಬೇರೆ ಬೇರೆ ವ್ಯಾಲ್ಯೂಸ್ ಕೊಡ್ತಾನೆ. ಸೊ R1, R2, R3, R4 ಅಂತ ತಗೋತಾನೆ. ಸೆಲ್ಸ್ ಏನದಲ್ಲ, E1, E2, E3 ಅಂತ ತಗೋತಾನೆ. E3 ಅಂತ ತಗೋತಾನೆ. ಸೊ ಬೇರೆ ಬೇರೆ ಪಾರ್ಟ್ ಒಳಗೆ AB ಒಳಗೆ ಒಂದು ಕರೆಂಟ್ I1, BC ಒಳಗೆ ಕರೆಂಟ್ I2, ಹಿಂಗೆ ಬೇರೆ ಕರೆಂಟ್ಸ್ ತಗೋತಾನೆ. ಸೊ ಹೆಂಗೂ ರ್ಯಾಂಡಮ್ ಆಗಿ ಡೈರೆಕ್ಷನ್ ತಗೋತಾನೆ. I1 ಇದ್ರೊಳಗೆ ಕರೆಂಟ್ I2, B ದಿಂದ C ಒಳಗೆ, ಇಲ್ಲಿ D ದಿಂದ C ಒಳಗೆ ಇಲ್ಲಿ I3, ಆಮೇಲೆ ಇಲ್ಲಿ I4 ಅಂತ ತಗೋತಾನೆ. ಎರಡು ಸ್ಟೆಪ್ ನೆನ್ಪಿಡ್ರಿ. ಇಷ್ಟು ಕ್ಲಿಯರ್ ಇತ್ತಂದ್ರೆ ಬಿಡಿಸೋದು ಈಸಿ ಅದ ಪ್ರಾಬ್ಲಮ್ಸ್. ಫಸ್ಟ್ ಆಲ್ವೇಸ್ ರಿಮೆಂಬರ್, ರೈಟ್ summation I into R, product of current in different parts and resistance on LHS and E on RHS. So I into R LHS ಒಳಗೆ ಬರೀರಿ, E ಏನದಲ್ಲ ಇದು RHS ಒಳಗೆ ಬರೀರಿ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ನೀವು ಸೈನ್ ತಗೋಬೇಕಾದ್ರೆ ಪ್ಲಸ್ ತಗೊಳ್ಳೋದು ಮೈನಸ್ ತಗೊಳ್ಳೋದು ಹೆಂಗಂದ್ರೆ, ಸಪೋಸ್ ಕರೆಂಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಟೇಕ್ ಪಾಸಿಟಿವ್. ಕರೆಂಟ್ ಏನಿರ್ತದಲ್ಲ ಅದ್ರ ಲೂಪ್ಗೆ ನೀವು ಸುತ್ತ ಹೊಡೋದ್ರ ಆಂಟಿ ಕ್ಲಾಕ್ ವೈಸ್ ಇದ್ರೆ ಟೇಕ್ ಪಾಸಿಟಿವ್, ಕ್ಲಾಕ್ ವೈಸ್ ಇತ್ತಂತ ಹೇಳಿರಿ ಟೇಕ್ ನೆಗೆಟಿವ್. ಕ್ಲಾಕ್ ವೈಸ್ ಇತ್ತಂದ್ರೆ ಯು ಟೇಕ್ ನೆಗೆಟಿವ್. ಇದು ಈಸಿ ಟೆಕ್ನಿಕ್ ಮತ್ತು ಸಿಂಪಲ್. ಸೊ ಈಗ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾನೆ, ಕ್ಲಿಯರ್ ಆಗಿ ನೋಡ್ರಿ. ಇದು ತಿಳಿತಂದ್ರೆ ಪ್ರಾಬ್ಲಮ್ಸ್ ಆಮೇಲೆ ಅಗದಿ ಸಿಂಪಲ್. ಸೊ ಫಸ್ಟ್ I into R you are required to write on LHS. So I will take loop ABCDA loop ತೋರಿಸ್ತಾರೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಕರೆಂಟ್ I1 ಅದ, ರೆಸಿಸ್ಟೆನ್ಸ್ R1 ಅದ. ಇದು I1 ಕರೆಂಟ್ ಪ್ರಕಾರ ಲೂಪ್ಗೆ ಸುತ್ತ ಹೊಡಿರಿ. ಇದು ಡೈರೆಕ್ಷನ್ ಈ ಕಡೆ ಅದ ರೀ. ಸೊ ಇದ್ರ ಪ್ರಕಾರ ಹಿಂಗೆ ಡೈರೆಕ್ಷನ್ನ ಸುತ್ತ ಹಾಕಿದಂದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು, ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಅಂದಮೇಲೆ ದಿಸ್ ಪ್ರಾಡಕ್ಟ್ ಈಸ್ ನೆಗೆಟಿವ್. ಸೊ ಮೈನಸ್ I1 R1 ನೆಗೆಟಿವ್ ಆಗ್ತದೆ. ಕ್ಲಿಯರ್ ಅದ ರೀ. ಸೊ ಇಲ್ಲಿ ಬಂದ, ಇಲ್ಲಿ ಕರೆಂಟ್ ಇಂಟು ರೆಸಿಸ್ಟೆನ್ಸ್ I2 ಇಂಟು R2. ಇದು I2 ಪ್ರಕಾರ ಈಗ ಈ ಲೂಪ್ಗೆ ಸುತ್ತ ಹಾಕ್ರಿ. ಈ ಲೂಪ್ಗೆ ಸುತ್ತ ಹಾಕಿದ್ದು ಅಂದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು, ಆಂಟಿ ಕ್ಲಾಕ್ ವೈಸ್. ಸೊ ಆಂಟಿ ಕ್ಲಾಕ್ ವೈಸ್ ಅಂದಮೇಲೆ ಅದು ಪ್ಲಸ್ ಆಗ್ತದೆ. ಪ್ಲಸ್ I2 R2 ಪ್ಲಸ್ I2 R2. ಥರ್ಡ್ ಇಲ್ಲಿ ತಗೊಂಡ್ರೆ I3 ಇಂಟು R3. ಮತ್ತು ಇದು ಆರೋ ಮಾರ್ಕ್ I3 ಏನದ ಇದ್ರ ಪ್ರಕಾರ ಸುತ್ತ ಹಾಕಿದ್ರೆ
ಇದು ಸುತ್ತ ಹಾಕಿದ್ರೆ ಇಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಅದು ಏನಾಗ್ತದೆ ರೀ, ಪ್ಲಸ್ ಆಗ್ತದೆ. ಸೊ ಪ್ಲಸ್ I3 R3. ಈಗ ಇದು ತೊಗೊಂಡಂತೇಳಿ I4 R4. I4 ಇಂಟು R4 ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ ಈಗ ಇದು ಯಾವ ಡೈರೆಕ್ಷನ್ ಆಯ್ತು, ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಅಂದಮೇಲೆ ನೆಗೆಟಿವ್. ಸೊ ಮೈನಸ್ I4 R4. ಸೊ ನಮ್ದು ಇಂಟು ಪ್ರಕಾರ ಸಮೇಷನ್ I ಇಂಟು R ಎಲ್ಲ ಕಡೆ LHS. ಸೊ RHS ಇಲ್ಲಿ ಕೆಳಗೆ ಬರೀತಾನೆ. RHS ಒಳಗೆ ಎಲ್ಲ EMF ಬರೀಬೇಕು, E1 E2 E3. ಈಗ ಇದು ಪ್ಲಸ್ ಮೈನಸ್ ಅನ್ನೋದು ಎದ್ರ ಮೇಲೆ ಡಿಪೆಂಡ್, ಇದು ಡೈರೆಕ್ಷನ್. ಈಗ E1 ತೊಗೊಂಡು ಅಂತೇಳಿ ಇದು ದೊಡ್ಡ ಲೈನ್ ಏನು ಇಂಡಿಕೇಟ್ ಮಾಡ್ತದೆ, ಪಾಸಿಟಿವ್, ಸಣ್ಣದು ನೆಗೆಟಿವ್. ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ಇದು ಪಾಸಿಟಿವ್ದಿಂದ E1 ಹಿಂಗೆ ಸುತ್ತೋಡಿದ್ರೆ ಇದು ಯಾವ ಡೈರೆಕ್ಷನ್ ಆಗ್ತದೆ ರೀ, ವೆರಿ ಗುಡ್, ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದಮೇಲೆ E1 ಯು ಶುಡ್ ಟೇಕ್ ಪಾಸಿಟಿವ್, E1 ಪ್ಲಸ್. ಕ್ಲಿಯರ್ ಅದ ರೀ. E2 ತೊಗೊಂಡ, E2 ಪಾಸಿಟಿವ್ ಅಂದರೆ ಇದು ದೊಡ್ಡ ಲೈನ್. ಇದು ದೊಡ್ಡ ಲೈನ್ದಿಂದ ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್ ಸುತ್ತ ಹೊಡೀರಿ ಲೂಪ್ ಒಳಗೆ. ಸೊ ಇದು ಹಿಂಗೆ ಸುತ್ತ ಹಾಕಿದರೆ ಇದು ಯಾವ ಡೈರೆಕ್ಷನ್ ಆಯ್ತು, ಇದು ಆಂಟಿ ಕ್ಲಾಕ್ ವೈಸ್ ಅಂದಮೇಲೆ ಅದು ಏನಾಯ್ತು ರೀ, ಪ್ಲಸ್ ಆಯ್ತು. ಸೊ ಪ್ಲಸ್ E2. ಈಗ ಇದು ಥರ್ಡ್ E3 ತೊಗೊಂಡು ಅಂತೇಳಿರಿ, E3 ಇದು ಪಾಸಿಟಿವ್ ಅದ. ಹಾಂ, ಈಗ ಇದ್ರ ಪ್ರಕಾರ ನೀವು ಸುತ್ತ ಹೊಡೆದ್ರೆ ಪಾಸಿಟಿವ್ದಿಂದ ನೆಗೆಟಿವ್ ಸುತ್ತ ಹೊಡೆದ್ರೆ ಇದೇನಾಯ್ತು, ಕ್ಲಾಕ್ ವೈಸ್ ಡೈರೆಕ್ಷನ್ ಆಯ್ತು. ಕ್ಲಾಕ್ ವೈಸ್ ಅಂದಮೇಲೆ ನೆಗೆಟಿವ್. ಸೊ ಮೈನಸ್ E3. ಕ್ಲಿಯರ್ ಅದರಿ. ಇಷ್ಟು ಗೊತ್ತಿದ್ರೆ ಆಯ್ತು, ಪ್ರಾಬ್ಲಮ್ಸ್ ಈಸಿಲಿ ಬಿಡಿಸ್ಬೋದು. ಸೊ ಫಸ್ಟ್ ರೈಟ್ ಪ್ರಾಡಕ್ಟ್ ಆಫ್ I ಇಂಟು R ಆನ್ LHS, ಆಮೇಲೆ EMF ಆನ್ RHS. ಇಫ್ ಕರೆಂಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಟೇಕ್ ಪಾಸಿಟಿವ್, ಇಫ್ ಇಟ್ ಈಸ್ ಇನ್ ಕ್ಲಾಕ್ ವೈಸ್ ಟೇಕ್ ನೆಗೆಟಿವ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ತೋರ್ಸ. ಕ್ಲಿಯರ್ ಅದರಿ. ಸೊ ನಾವು ವಿಲ್ ಗೋ ಫಾರ್ ದಿ ಪ್ರಾಬ್ಲಮ್. ಸೊ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಮೇಲೆ ಪ್ರಾಬ್ಲಮ್, ಫೈಂಡ್ ಕರೆಂಟ್ ಇನ್ ಗ್ಯಾಲ್ವಾನೋಮೀಟರ್ ಅಂತ ಹೇಳ್ತಾರೆ, ಅಥವಾ ಅಕ್ರಾಸ್ ಗ್ಯಾಲ್ವಾನೋಮೀಟರ್ ಯು ಆರ್ ರಿಕ್ವೈರ್ಡ್ ಟು ಫೈಂಡ್. ಸೊ ಫಸ್ಟ್ ತಗೋತಾನೆ, ಫಸ್ಟ್ ಒನ್, ಫೈಂಡ್ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್. ಥ್ರೂ ಗ್ಯಾಲ್ವಾನೋಮೀಟರ್. ಸೊ ಡಯಾಗ್ರಾಮ್ ಕೊಟ್ಟಿರ್ತಾನೆ ಅಥವಾ ಒಮ್ಮೆ ಸೆಂಟೆನ್ಸ್ ಒಳಗೆ ಕೊಟ್ಟಿರ್ತಾನೆ. ಸೊ ಈಗ ಇಲ್ಲಿ ನಾನು ಫಿಗರ್ ತಗೋತೇನೆ. ಫಿಗರ್ ಜನರಲಿ ಕೊಟ್ಟಿರ್ತಾನೆ, ಇಲ್ಲ ಇದನ್ನು ಸೆಂಟೆನ್ಸ್ ಒಳಗೆ PQRS ಅಂತ ಕೊಟ್ಟಿರ್ತಾನೆ. ಯು ಆರ್ ರಿಕ್ವೈರ್ಡ್ ಟು ಟೇಕ್. ಕನೆಕ್ಟೆಡ್ ಅಕ್ರಾಸ್ ಸೆಲ್ or battery. So values 100. So ಇದು 100 ohms ಅದ. This is 10 ohms. ಆಮೇಲೆ ಇದು 5 ohms, 60 ohms. Galvanometer resistance is 15 ohms. Connected across a battery of 10 volt. ಬ್ಯಾಟ್ರಿ ಆಫ್ 10 ವೋಲ್ಟ್. ನೇಮಿಂಗ್ ತಗೋತಾನೆ A B C D, ಆಮೇಲೆ ಇದು ಸೆಲ್ ಏನದರಲ್ಲ E ಅಂತೇಳಿ. ಈಗ ಟೋಟಲ್ ಕಮಿಂಗ್ ಕರೆಂಟ್ I ಅಂತ ತಗೋತಾನೆ. ಇದು ಈ ಕಡೆ AB ಒಳಗೆ ಏನು ಕರೆಂಟ್ ಹೋಗ್ತದಲ್ಲ, ದಿಸ್ ಐ ವಿಲ್ ಟೇಕ್ ಇಟ್ ಆಸ್ I1. AD ಒಳಗೆ ಏನು ಕರೆಂಟ್ ಹೋಗ್ತದೆ, ದಿಸ್ ಐ ವಿಲ್ ಟೇಕ್ ಇಟ್ ಆಸ್ I2. ಇಲ್ಲಿ I1 ಬರ್ತದೆ ಕಿರ್ಚಾಫ್ಸ್ ಫಸ್ಟ್ ಲಾ ಪ್ರಕಾರ. I1 ದಾಗಿದ್ದು ಸ್ವಲ್ಪ ಕರೆಂಟ್ ಈ ಕಡೆ Gದಾಗ ಹೋಗ್ತದೆ, ಸ್ವಲ್ಪ 10 ಒಳಗೆ ಹೋಗ್ತದೆ. ಗ್ಯಾಲ್ವಾನೋಮೀಟರ್ ಒಳಗೆ ಏನು ಕರೆಂಟ್ ಹೋಗ್ತದಲ್ಲ, ದಟ್ ಐ ವಿಲ್ ಟೇಕ್ ಇಟ್ ಆಸ್ IG. ಸೊ I1 ದಾಗಿಂದ IG ಈ ಕಡೆ ಹೋಯ್ತಂದ್ರೆ ರಿಮೈನಿಂಗ್ ಎಷ್ಟಾಯ್ತು ರೀ, ವೆರಿ ಗುಡ್, I1 ಮೈನಸ್ IG ಈ ಕಡೆ 10 ಒಳಗೆ ಹೋಗ್ತದೆ. ಈಗ ಇದು ನೋಡ್ D ತೊಗೊಂಡ್ವಿ ಅಂತೇಳಿ, ಈ ಕಡೆಯಿಂದ I2 ಬಂತು, ಈ ಕಡೆ ಮೇಲಿಂದ ಕೆಳಗೆ IG ಬಂತು. ಸೊ IG ಮತ್ತು I2 ಎರಡು ಆ್ಯಡ್ ಆಗ್ತವೆ, ಆ್ಯಡ್ ಆಗಿ ಇದ್ರಾಗ ಹೋಗ್ತದೆ. ಸೊ
ಸೊ ದಿಸ್ ವಿಲ್ ಬಿ I2 ಪ್ಲಸ್ IG. I2 ಪ್ಲಸ್ IG ಹಿಂಗೆ ಇಲ್ಲಿ ಮೇಲಿಂದ ಕೆಳಗೆ ಬಂತು, ಇದು ಈ ಕಡೆ I2 ಬಂತು, ಎರಡು ಆ್ಯಡ್ ಆಗಿ ಈ ಕಡೆ ಹೋದು. ಮತ್ತು ಇಲ್ಲಿ ನೀವು ಇದು ಆ್ಯಡ್ ಮಾಡ್ಕೊಂಡ್ರೆ ಅಂತೇಳಿರಿ, ಯು ವಿಲ್ ಗೆಟ್ ಟೋಟಲ್ ಕರೆಂಟ್ ದಟ್ ಈಸ್ I1 ಪ್ಲಸ್ I2. ಸೊ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ IG. ಸೊ ಈಗ ಇಲ್ಲಿ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತೇವೆ. ಸೊ ಫಸ್ಟ್ ಇದು ಲೂಪ್ ತಗೋತಾನೆ, ದಟ್ ಈಸ್ ABDA. ಸೊ ABDA ಲೂಪ್ ಹಿಂಗೆ ಕರೆಂಟ್ ಇತ್ತಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಪ್ಲಸ್ ಆಗ್ತದೆ. ಸೊ ಫಸ್ಟ್ ಬೈ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಲೂಪ್ ABDA. ಸೊ ಇದು ಲೂಪ್ ತೊಗೊಂಡ ABDA. ಈಗ ಇಲ್ಲಿ ಅಪ್ಲೈ ಮಾಡಿದ ಅಂತ ಹೇಳಿ, ಫಸ್ಟ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸೊ 100 ಇಂಟು I1. ಇದು ಆರೋ ಮಾರ್ಕ್ ಇದ್ರ ಡೈರೆಕ್ಷನ್ ಪ್ರಕಾರ ಲೂಪ್ ಸುತ್ತ ಹೊಡೀರಿ. ABDAಗೆ ಸುತ್ತ ಹೊಡೆದ್ರೆ ಇದು ಕ್ಲಾಕ್ ವೈಸ್ ಆಯ್ತು. ಕ್ಲಾಕ್ ವೈಸ್ ಅಂದಮೇಲೆ ಇಟ್ ವಿಲ್ ಬಿ ನೆಗೆಟಿವ್. ಸೊ ಮೈನಸ್ ಆಗ್ತದೆ, -100 I1, -100 I1. ನೆಕ್ಸ್ಟ್ ಇದು ಮುಗೀತು. ಬಿದಿಂದ ಡಿ ತಗೋತಾನೆ. ಇಲ್ಲಿ ಕರೆಂಟ್ IG ಅದ, ರೆಸಿಸ್ಟೆನ್ಸ್ 15 ಅದ. IG ಪ್ರಕಾರ ಸುತ್ತ ಹೊಡೋದ ಅಂತೇಳಿರಿ. IG ಆರೋ ಮಾರ್ಕ್ ಪ್ರಕಾರ ಹಿಂಗೆ ಸುತ್ತ ಹಾಕಿದ್ರೆ ಇದು ಯಾವ ಡೈರೆಕ್ಷನ್ ಆಗ್ತದೆ ರೀ, ಮತ್ತೆ ಕ್ಲಾಕ್ ವೈಸ್ ಆಗ್ತದೆ. ಕ್ಲಾಕ್ ವೈಸ್ ಅಂದಮೇಲೆ ದಿಸ್ ಆಲ್ಸೋ ವಿಲ್ ಬಿ ನೆಗೆಟಿವ್. ಸೊ -15 IG, -15 IG. ನೆಕ್ಸ್ಟ್ ಇಲ್ಲಿ ಬಂದ 60 ಇಂಟು I2, 60 ಇಂಟು I2. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೋದ ಅಂತೇಳಿರಿ. ADBA ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗ್ತದೆ. ಇದ್ರ ಪ್ರಕಾರ ABDA ಇದು ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಪಾಸಿಟಿವ್ ಆಗ್ತದೆ. ಸೊ ಪ್ಲಸ್ 60 I2, ಪ್ಲಸ್ 60 I2. ಈಗ ಈ ಲೂಪ್ ಒಳಗೆ ಎದಿಂದ ಬಿ, ಬಿದಿಂದ ಡಿ, ಡಿದಿಂದ ಎ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಸೆಲ್ ಇಲ್ಲ ಅಥವಾ ಬ್ಯಾಟ್ರಿ ಇಲ್ಲ. ಸೊ EMF ವಿಲ್ ಬಿ 0. ಸೊ RHS ವಿಲ್ ಬಿ ಈಕ್ವಲ್ ಟು 0. ಕ್ಲಿಯರ್ ಅದ ರೀ? RHS 0 ಆಗ್ತದೆ. ಸೊ ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿಕ್ಕೆ 3 ಕಾಮನ್ ತೆಗಿತಾನೆ, 5 ಕಾಮನ್ ತೆಗಿಬೋದು, ಅಥವಾ 5ನೇ ಡಿವೈಡ್ ಮಾಡ್ಕೋತಾನೆ. ಸೊ ದಿಸ್ ಈಸ್ -20 I1, 5ನೇ ಡಿವೈಡ್ ಮಾಡಿದ್ರೆ -3 IG. ಆಮೇಲೆ ಇದಕ್ಕೆ 5ನೇ ಡಿವೈಡ್ ಮಾಡಿದ್ರೆ 12 I2 ಈಕ್ವಲ್ ಟು 0. ದಿಸ್ ಈಸ್ ಇಕ್ವೇಷನ್ 1. ದಿಸ್ ಈಸ್ ಇಕ್ವೇಷನ್ 1. ಕ್ಲಿಯರ್ ಅದ ರೀ? ಇದು ಫಸ್ಟ್ ಈ ಲೂಪ್. ನೆಕ್ಸ್ಟ್ ಇದು ಸೆಕೆಂಡ್ ಲೂಪ್ ತಗೋತಾನೆ, BCDB. ಸೊ ಸೆಕೆಂಡ್ ಲೂಪ್ ತಗೊಂಡ್ರೆ ಲೂಪ್ BCDB ಲೂಪ್ ತಗೋತಾನೆ. ಸೊ ಮತ್ತೆ ಹಿಂಗಿತ್ತಂದ್ರೆ ಪಾಸಿಟಿವ್ ಆ್ಯಂಟಿ ಕ್ಲಾಕ್ ವೈಸ್, ಉಲ್ಟಾ ಇದ್ರೆ ನೆಗೆಟಿವ್. ಸೊ ಬಿದಿಂದ ಸ್ಟಾರ್ಟ್ ಮಾಡಿದ್ರೆ, ಬಿದಿಂದ ತೊಗೊಂಡೆ ಅಂತೇಳಿರಿ. 10 ಇಂಟು ದಿಸ್ I1 ಮೈನಸ್ IG. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೀರಿ. ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೆದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು? ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದಮೇಲೆ ಇದೇನಾಗ್ತದೆ? ನೆಗೆಟಿವ್ ಆಗ್ತದೆ. ಸೊ -10 I1 ಮೈನಸ್ IG, I1 ಮೈನಸ್ IG. ನೆಕ್ಸ್ಟ್ ಇಲ್ಲಿ ಬಂದ ಇದ್ರಾಗ ತೊಗೊಂಡೆ ಅಂತೇಳಿ ಈ ಪಾರ್ಟ್ ಒಳಗೆ 5 ಇಂಟು I2 ಪ್ಲಸ್ IG. ಇದ್ರದ್ದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ ಲೂಪ್, ಇದು ಸುತ್ತ ಹಾಕಿದ್ದು ಅಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಇದ್ರ ಪ್ರಕಾರ ಅದ ನೋಡ್ರಿ. ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಅದೇನಾಗ್ತದೆ? ಪಾಸಿಟಿವ್ ಬರ್ತದೆ. ಸೊ ಪ್ಲಸ್ 5 ಇಂಟು ಬ್ರಾಕೆಟ್ I2 ಪ್ಲಸ್ IG, 5 ಇಂಟು ಬ್ರಾಕೆಟ್ I2 ಪ್ಲಸ್ IG. ನೆಕ್ಸ್ಟ್ ಇಲ್ಲಿಗೆ ಬಂದಂದ್ರೆ 15 ಇಂಟು IG. ಇದೆರಡು ಇಂಟು ಆಗ್ತಾವೆ. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ, ಈಗ ಇದು ಹಿಂಗೆ ಸುತ್ತ ಹಾಕಿದ ಅಂತೇಳಿರಿ. ಇದು ಅಗೇನ್ ಇಟ್ ಈಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಪ್ಲಸ್. ಸೊ ಪ್ಲಸ್ 15 IG ಈಕ್ವಲ್ ಟು. ಮತ್ತು ಇದು ಲೂಪ್ ಅಬ್ಸರ್ವ್ ಮಾಡಿರಿ. ಬಿದಿಂದ ಸಿ, ಸಿದಿಂದ ಡಿ, ಡಿದಿಂದ ಬಿ ತೊಗೊಂಡ್ರೆ ಇಲ್ಲಿ ಒಂದು ಸೆಲ್ ಇಲ್ಲ. ಸೆಲ್ ಇಲ್ಲ ಅಂದಮೇಲೆ ಅದ್ರದ್ದು RHS ಏನಾಗ್ತದೆ? 0. ಸೊ ಇದು 0.
ಈಗ ಮತ್ತೆ ಮೂರು ಥ್ರೂ ಕಾಮನ್ ತೆಗಿತಾನೆ, 5 ಕಾಮನ್ ತೆಗಿತಾನೆ, ಈಸಿ ಆಗ್ತಾನೆ. ಸೊ 5 ಕಾಮನ್ ತೆಗೆದ -2 ಇಂಟು ಬ್ರಕೆಟ್ I1 ಪ್ಲಸ್ IG ಪ್ಲಸ್ 1 ಇಂಟು ಬ್ರಕೆಟ್ I2 ಪ್ಲಸ್ IG ಪ್ಲಸ್ 3IG ಈಸ್ ಈಕ್ವಲ್ ಟು 0. ಕರೆಕ್ಟ್ ಅದ ರೀ. 5ದಿಂದ ಡಿವೈಡ್ ಮಾಡ್ಕೊಂಡು ಅಥವಾ ಕಾಮನ್ ತೆಗೆದ ಮತ್ತು ಒಳಗೆ ಇಂಟು ಮಾಡಿ ಸಿಂಪ್ಲಿಫೈ ಮಾಡಿಡ್ರಿ. ಸೇಮ್ ಇದು ಹೆಂಗೆ ಇಟ್ಟೇವೆ ಹಂಗೆ ಫಸ್ಟ್ I1 ಬರೀರಿ, ನೆಕ್ಸ್ಟ್ IG ಬರೀರಿ, ನೆಕ್ಸ್ಟ್ I2 ಬರೀರಿ. ಸೊ ಬರೋದ ಅಂತೇಳಿರಿ. ಸೊ ಒಳಗೆ ಇಂಟು ಮಾಡ್ರಿ, ಇದು -2I1 ನೆಕ್ಸ್ಟ್ ಸಾರಿ ಇಲ್ಲಿ ಮೈನಸ್ ಅದ ಅಂದ್ಮೇಲೆ ಇದು ಮೈನಸ್ ಆಗ್ಬೇಕು. -2I1 ಇದು ಇಂಟು ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2IG ಸೊ ಪ್ಲಸ್ I2 ಪ್ಲಸ್ IG ಪ್ಲಸ್ 3IG is equal to 0. ಈಗ ಫಸ್ಟ್ I1 ಬರೀತಾನೆ -2I1 IG ಎಷ್ಟದ ನೋಡ್ರಿ, 2 + 1 3 3 3 6 ಪ್ಲಸ್ 6IG ಪ್ಲಸ್ I2 ಈಕ್ವಲ್ ಟು 0. ಇದು ನನ್ನ ಸೆಕೆಂಡ್ ಇಕ್ವೇಷನ್. ಇದು ಸೆಕೆಂಡ್. ಇಷ್ಟು ಕ್ಲಿಯರ್ ಅದರಿ. ಇದು ಸೆಕೆಂಡ್. ಈಗ ಥರ್ಡ್, ಇದು ಕೆಳಗಿಂದ ಲೂಪ್ ತಗೋತೇವೆ, ಈ ಕಡೆ ಬಿಡಿಸ್ತಾನೆ. ಸೊ ಥರ್ಡ್ ಐ ವಿಲ್ ಟೇಕ್ ಲೂಪ್ ಕೆಳಗಿಂದ ತೊಗೊಂಡ್ರೆ ABCE. ಸೊ ಇದು ಕೆಳಗಿನ ಲೂಪ್. ಇಫ್ ಐ ಟೇಕ್ ದಿಸ್ ಲೂಪ್ ABCE ಅಂತ ಈಗ ಇಲ್ಲಿ ಮತ್ತು ಹಿಂಗೆ ಆ್ಯಂಟಿ ಕ್ಲಾಕ್ ವೈಸ್ ಇದ್ರೆ ಪ್ಲಸ್, ಕ್ಲಾಕ್ ವೈಸ್ ಇದ್ರೆ ಮೈನಸ್. ಸೊ ಫಸ್ಟ್ ಇದೆರಡು ಇಂಟು ಆಗ್ತದೆ 60 ಇಂಟು I2. ಇದು ಆರೋ ಮಾರ್ಕ್ ಪ್ರಕಾರ ಇದು ADCEA ರೌಂಡ್ ಹೊಡಿರಿ. ADCEA ಹಿಂಗೆ ರೌಂಡ್ ಹಾಕಿದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು? ವೆರಿ ಗುಡ್, ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದಮೇಲೆ ಇವ ರಿಕ್ವೈರ್ಡ್ ಟು ಟೇಕ್ ನೆಗೆಟಿವ್. ಸೊ -60I2 ನೆಕ್ಸ್ಟ್ ಇಲ್ಲಿ ಬಂದ 5 ಇಂಟು ದಿಸ್. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ, ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ ಅಂತೇಳಿದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು ರೀ? ಕ್ಲಾಕ್ ವೈಸ್ ಆಯ್ತು. ಅಂದಮೇಲೆ ಇದು ಮೈನಸ್. ಸೊ -5 ಇಂಟು ಬ್ರಕೆಟ್ I2 ಪ್ಲಸ್ IG 5 ಇಂಟು ಬ್ರಕೆಟ್ I2 ಪ್ಲಸ್ IG. ಸೊ ಈ ಕಡೆ ಇಲ್ಲಿ ಬಂದ, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ. ಸೊ ಎರಡು ರೆಸಿಸ್ಟೆನ್ಸ್ ಅದಾವ, ಕರೆಂಟ್ ಇಂಟು ಆಯ್ತು. ಈಗ ಇಲ್ಲಿ ಸೆಲ್ ಬರ್ತದೆ, ಥರ್ಡ್ ಲೂಪ್ ಒಳಗೆ ಸೆಲ್ ಬರ್ತದೆ 10 ಅದ. ಸೊ ಇದು ದೊಡ್ಡ ಲೈನ್ ಪ್ರಕಾರ ನೀವು ಮೂವ್ ಆದ್ರೆ ಅಂದ್ರೆ ಮತ್ತೆ, ಸೊ ಇದು ಹಿಂಗೆ ಮೂವ್ ಆದ್ರೆ ಅಂದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು ರೀ? ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದಮೇಲೆ ಮತ್ತೆ ಇದು ಮೈನಸ್. ಸೊ ದಿಸ್ ಈಸ್ ಈಕ್ವಲ್ ಟು -10. ಈಗ ಮತ್ತೆ ಸಿಂಪ್ಲಿಫೈ ಮಾಡಿರಿ. 5 ಕಾಮನ್ ತಗೋತೇನೆ. 5 ಕಾಮನ್ ತೆಗೆದ್ರೆ ಇದು -12I2 ಮೈನಸ್ ಸೈನು ಕಾಮನ್ ತೆಗೆದು ಬಿಡ್ತೇನೆ, -5ಲೇ ಡಿವೈಡ್ ಮಾಡ್ತೇನೆ. ಪ್ಲಸ್ 1 ಇಂಟು ಬ್ರಕೆಟ್ I2 ಪ್ಲಸ್ IG ಈಸ್ ಈಕ್ವಲ್ ಟು 2. -5ಲೇ ಡಿವೈಡ್ ಮಾಡಿದ್ರೆ 12 5 65 ಆಮೇಲೆ 2. ಈಗ ಮತ್ತೆ ಇದೇ ಪ್ರಕಾರ ಇಟ್ಕೋತೇನೆ. I1 IG I2 ಇಲ್ಲೂ ಹಂಗೆ ಇರ್ತೇನೆ. I1 IG I2. ಈಗ ಇದ್ರಾಗ I1 ಟರ್ಮ್ ಇಲ್ಲ ಅಂದಮೇಲೆ 0I1. IG ಎಷ್ಟದಾವ ನೋಡ್ರಿ, 1 ಇಂಟು ಆಯ್ತು ಅಂದರೆ ವಿಲ್ ಗೆಟ್ 1IG. ನೆಕ್ಸ್ಟ್ I2 12 ಪ್ಲಸ್ 1 ಇದು 13I2 ಈಸ್ ಈಕ್ವಲ್ ಟು 2. ಇದು ನಂದು ಇಕ್ವೇಷನ್ 3. ಇದು ಇಕ್ವೇಷನ್ 3. ಇಷ್ಟು ಕ್ಲಿಯರ್ ಅದ ರೀ? ಓಕೆ. ಈಗ ಇವು ಮೂರು ಇಕ್ವೇಷನ್ ಸಾಲ್ವ್ ಮಾಡೋದು. 1 2 3 ಸಾಲ್ವ್ ಮಾಡಿರಿ, ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ ಈ ಕಡೆ ಇಲ್ಲಿ ಸಾಲ್ವ್ ಮಾಡ್ತಾನೆ. ಸಾಲ್ವ್ ಮಾಡೋದು ಅಂತೇಳಿರಿ ನಮ್ಗೆ ಆನ್ಸರ್ ಬರ್ತದೆ. ಸೊ ಇಲ್ಲಿ ಡಿಟರ್ಮಿನೆಂಟ್ಸ್ ಯೂಸ್ ಮಾಡ್ತಾನೆ, ಅಗದಿ ಈಸಿ ಸಾಲ್ವ್ ಮಾಡಲಿಕ್ಕೆ. ಸೊ ಸಾಲ್ವಿಂಗ್ ಅಬೌವ್ ಇಕ್ವೇಷನ್ಸ್. ಸೊ ಸಾಲ್ವ್ ಮಾಡೋದ ಅಂತೇಳಿ ಫಸ್ಟ್ ಡೆಲ್ಟಾ ಅಂತ ತಗೋತೇವೆ. ಡೆಲ್ಟಾ ಫಸ್ಟ್ ಕಾಲಮ್ ಏನದಲ್ಲ I1 ಕೊಯಿಫಿಷಿಯಂಟ್ಸ್ ಬರೀಬೇಕು.
ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಇಲ್ಲಿ ಇಟ್ಟಿರ್ತಾನೆ I1 ಅದು ಕೋಎಫಿಷಿಯಂಟ್. ಸೆಕೆಂಡ್ ಕಾಲಮ್ ಏನಿರ್ತದಲ್ಲ IG ಕೋಎಫಿಷಿಯಂಟ್. ಥರ್ಡ್ ಕಾಲಮ್ ಏನಿರ್ತದ ಅದು I2 ಕೋಎಫಿಷಿಯಂಟ್. ಫಸ್ಟ್ ಇಕ್ವೇಶನ್ ತಗೊಂಡೆ ಅಂತೇಳಿರಿ -20 -3 12 ಅದ. ಸೊ ವಿಲ್ ಹ್ಯಾವ್ -20 -3 12. ಸೆಕೆಂಡ್ ತಗೊಂಡೆ ಅಂತೇಳಿರಿ -2 6 1. ಥರ್ಡ್ ತಗೊಂಡೆ ಅಂತೇಳಿರಿ 0 1 13 0 1 13. ಇದನ್ನು ಎಕ್ಸ್ಪಾಂಡ್ ಮಾಡಿ, ಇದು ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡಿರಿ. ಸೊ ನಮಗೇನು ಸಿಗ್ತದೆ ಡೆಲ್ಟಾ ಅಂತ ಹೇಳಿ ಸಿಗ್ತದೆ. ಸೊ -20 ಇಂಟು ಬ್ರಾಕೆಟ್ 13 ಇಂಟು 6 13 5 65 65 ಮತ್ತು 13 ಅಂದರೆ 78 -1 ಪ್ಲಸ್ 3 ಇಂಟು ಬ್ರಾಕೆಟ್ plus 3 into bracket -26 -0 -26 -0 plus 12 into bracket -2 -0. So simplify ಮಾಡಿದ್ರೆ -20 into bracket 77 plus 3 into bracket -26 plus 12 into bracket -2. ಸೊ ಸಿಂಪ್ಲಿಫೈ ಮಾಡಿರಿ ಎಷ್ಟು ಬರ್ತದೆ ನೋಡ್ರಿ. ಸೊ ಫಸ್ಟ್ 20 ಇಂಟು 77 20 ಇಂಟು 77. ಸೊ ಸಿಂಪ್ಲಿಫೈ ಮಾಡಿದ್ರೆ -1540 26 ಇಂಟು 3 -78 -24. ಸೊ ಮೂರು ಆ್ಯಡ್ ಆಗ್ತವೆ. ಆ್ಯಡ್ ಮಾಡಿದಂದ್ರೆ +24 + 15 40. So you will get -1642. ಇದು ನಮ್ದು ಡೆಲ್ಟಾ. ಈಗ ನಂಗೆ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ ಬೇಕು. ಸೊ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ನ IG ಸೆಕೆಂಡ್ ಟರ್ಮ್ ಇಟ್ಕೊಂಡೇನೆ ಇಕ್ವೇಷನ್ಸ್ ಒಳಗೆ. ಸೊ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಡೆಲ್ಟಾ 2 ಅಂತೇಳಿ ಅನ್ಕೊಂಡು ಡೆಲ್ಟಾ 2 ಕಂಡುಹಿಡಿಬೇಕು. ಸೊ ಡೆಲ್ಟಾ 2 ಕಂಡುಹಿಡಿಬೇಕಾದ್ರೆ ಫಸ್ಟ್ ಕಾಲಮ್ ಹೆಂಗಿದ್ದಂಗೆ -20 -2 0. ಇದ್ರಾಗಿಂದ ಸೆಕೆಂಡ್ ಕಾಲಮ್ ರಿಪ್ಲೇಸ್ ಆಗ್ತದೆ. ಸೆಕೆಂಡ್ ಕಾಲಮ್ ಏನು ಮಾಡಿರಿ, ಯು ರಿಪ್ಲೇಸ್ ಇಟ್ ಬೈ RHS ಆಫ್ 3 ಇಕ್ವೇಷನ್ಸ್ 0 0 2. ಮೂರು ಇಕ್ವೇಷನ್ ಏನು RHS ಅದಲ್ಲ ಅದನ್ನು ತಗೊಳ್ಳೋದು 0 0 2. ಮತ್ತು ಥರ್ಡ್ ಹೆಂಗಿದ್ದಂಗೆ 12 1 13. ಥರ್ಡದ್ದು ಹೆಂಗೆ ಈಗ ಇದನ್ನು ಎಕ್ಸ್ಪಾಂಡ್ ಮಾಡ್ತೀವಿ. ಸೊ -20 ಇಂಟು ಬ್ರಾಕೆಟ್ 0 -2 0 -2. ಇದು 0 ಅದ, ಸೊ 0 ಆಗ್ತದೆ. ನೆಕ್ಸ್ಟ್ ಇದು 12 ಪ್ಲಸ್ 12 ಇಂಟು ಬ್ರಾಕೆಟ್ 12 ಇಂಟು ಬ್ರಾಕೆಟ್ -4 -0 -4 -0. ಸೊ ಸಿಂಪ್ಲಿಫೈ ಮಾಡಿದ್ರೆ 20 ಇಂಟು 2 40. ಆಮೇಲೆ ಇದು -12 4 48. ಸೊ ಇದು ಗೆಟ್ -8. ಕ್ಲಿಯರ್ ಅದ ರೀ? -8 ಅಂತ ನಾವು ಈಗ ಲಾಸ್ಟ್ ಸ್ಟೆಪ್. ಈಗ ನಮಗೆ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ ಸಿಗ್ತದೆ. ಸೊ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ ಈಸ್ ಗಿವನ್ ಬೈ ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ. ಸೊ ಇದಕ್ಕೆ ಇದರಲ್ಲೇ ಡಿವೈಡ್ ಮಾಡಿ. Therefore, current through galvanometer IG is equal to delta 2 divided by delta. So delta 2 ಏನು ಬಂದಿದ್ರಿ -8, delta ಏನು ಬಂದದ -1642. ಸೊ ಡಿವೈಡ್ ಮಾಡ್ಕೊರಿ, ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ ಡಿವೈಡ್ ಮಾಡಿದ್ರೆ 8 ಡಿವೈಡೆಡ್ ಬೈ 1642. ಸೊ ಇಲ್ಲಿ ಗೆಟ್ 0.00487 ಆಂಪಿಯರ್ ಅಂತ ಬರ್ತದೆ. 0.00487 ಅಥವಾ
ಮೂರು ಡಿಜಿಟ್ ನೀವು ಶಿಫ್ಟ್ ಮಾಡಿದರೆ ಯು ಕ್ಯಾನ್ ರೈಟ್ ಇಟ್ ಆಸ್ 4.87 ಮಿಲಿ ಆಂಪಿಯರ್ ಅಂತ ಹೇಳಿ 10⁻³ ಆಗ್ತದೆ ಮಿಲಿ ಆಂಪಿಯರ್ ಅಂತ ಇರ್ತದೆ. ಕ್ಲಿಯರ್ ಅದ ರೀ? ಸೊ ದಿಸ್ ಈಸ್ ಹೌ ವಿ ಫೈಂಡ್ ಕರೆಂಟ್ ಥ್ರೂ ಗ್ಯಾಲ್ವಾನಿಮೀಟರ್. ಸೊ ಮತ್ತೊಂದು ಪ್ರಾಬ್ಲಮ್ ನೋಡೋಣ ರೀ. ಓಕೆ, ಸಿಗಿಲ್ ನೋಡಿ ಸೆಕೆಂಡ್ ಪ್ರಾಬ್ಲಮ್. ಇದು 2020 ಒಳಗೆ ಕೇಳಿದ್ದದ. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಕರೆಂಟ್ ಥ್ರೂ ಗ್ಯಾಲ್ವಾನಿಮೀಟರ್. ಅಲ್ಲಿ ಡಯಾಗ್ರಾಮ್ ಕೊಟ್ಟಾನ, ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಾನ. ಸೊ ಈಗ ಇದು ಸೆಲ್ದೊಳಗೆ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಂದ್ರೆ ಲಾಸ್ಟ್ ಪ್ರಾಬ್ಲಮ್ ಒಳಗೆ ಇದು 1 ಓಮ್ಸ್ ಅಂತ ಇರಲಿಲ್ಲ, ಇಲ್ಲಿ 0 ಇತ್ತು, ಅಥವಾ ಇಂಟರ್ನಲ್ ರೆಸಿಸ್ಟೆನ್ಸ್ ನೆಗ್ಲಿಜಿಬಲ್ ಇತ್ತು. ಈಗ ಇದರಿಂದ ಏನು ಕರೆಂಟ್ ಬರ್ತದಲ್ಲ, ದಿಸ್ ಐ ವಿಲ್ ಟೇಕ್ ಇಟ್ ಆಸ್ I. ಮತ್ತು ಲಾಸ್ಟ್ ಸಾಲ್ವ್ ಮಾಡಿದಾಗ ಈ ಕಡೆ ಏನು ಕರೆಂಟ್ ಹೋಗ್ತದಲ್ಲ I1 ಅಂತ ತಗೋತೇನೆ. AB ಒಳಗೆ AD ಒಳಗೆ ಏನು ಕರೆಂಟ್ ಹೋಗ್ತದೆ ಇದು I2. ಇದ್ರಾಗಿಂದ ಸಮ್ ಕರೆಂಟ್ ಗೋಸ್ ಥ್ರೂ ಗ್ಯಾಲ್ವಾನಿಮೀಟರ್ IG. ರಿಮೈನಿಂಗ್ ಕರೆಂಟ್ BC ಒಳಗೆ ಹೋಗ್ತದೆ I1 ಮೈನಸ್ IG. ಪಾಯಿಂಟ್ ಡಿಗೆ ಇದು IG ಮತ್ತು I2 ಎರಡು ಆ್ಯಡ್ ಆಗ್ತಾವ. ಈ ಕಡೆ ಏನು ಹೋಗ್ತದೆ I2 ಪ್ಲಸ್ IG, I2 ಪ್ಲಸ್ IG ಎರಡು ಆ್ಯಡ್ ಆಗ್ತಾವ. ಆ್ಯಡ್ ಆಯ್ತಂದ್ರೆ IG ಕ್ಯಾನ್ಸಲ್ ಆಗಿ ಈ ಕಡೆ I1 ಪ್ಲಸ್ I2, I1 ಪ್ಲಸ್ I2. ಸೊ ಇದು ಈ ಕಡೆ ಬರ್ತದೆ. ಮತ್ತು ಸೇಮ್ ಲಾಸ್ಟ್ ಪ್ರಾಬ್ಲಮ್ ಹೆಂಗೆ ಬಿಡ್ಸೇವೆ ಅದೇ ಟೈಪ್. ಸೊ ಫಸ್ಟ್ ಐ ವಿಲ್ ಟೇಕ್ ಲೂಪ್ ABDA ತೋರ್ತಾನೆ. ಸೊ ಲೂಪ್ ABDA, ಸೊ ಲೂಪ್ ತೋರ್ತಾನೆ. ಹಾಂ, ಫಸ್ಟ್ ಇದೆರಡು ಇಂಟು 1 ಇಂಟು I1. ಇದು ಆರೋ ಮಾರ್ಕ್ ಪ್ರಕಾರ ABDAಗೆ ಸುತ್ತ ಹೊಡಿರಿ. ABDAಗೆ ಸುತ್ತ ಹೊಡೆದು ಅಂದರೆ ಇದು ಯಾವ ಡೈರೆಕ್ಷನ್ ಆಗ್ತದೆ, ಕ್ಲಾಕ್ ವೈಸ್. ಅಂದಮೇಲೆ ಮೈನಸ್ ಬರ್ತದೆ. ಸೊ -1 ಇಂಟು I1, -1 ಇಂಟು I1. ನೆಕ್ಸ್ಟ್ ಇಲ್ಲಿ ಬಂದರೆ 5 ಇಂಟು IG ದ ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡಿರಿ. IG ದ ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೆದ್ರೆ ಇದು ಏನಾಯ್ತು, ಕ್ಲಾಕ್ ವೈಸ್. ಅಂದಮೇಲೆ -5 ಇಂಟು IG, -5 ಇಂಟು IG. ನೆಕ್ಸ್ಟ್ ಇಲ್ಲಿ ಬಂದು 4 ಇಂಟು I2. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೆದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು ರೀ, ಆ್ಯಂಟಿ ಕ್ಲಾಕ್ ವೈಸ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಪಾಸಿಟಿವ್. ಸೊ ಪ್ಲಸ್ 4 ಇಂಟು I2. ಇದ್ರಾಗೂ ಮತ್ತು ಯಾವುದು ಸೆಲ್ ಬರುವುದಿಲ್ಲ, ABDA ಒಳಗೆ ಯಾವುದು ಸೆಲ್ ಬರುವುದಿಲ್ಲ ಅಂದಮೇಲೆ RHS 0. ಇದು ಇಕ್ವೇಷನ್ 1. ಕ್ಲಿಯರ್ ಅದ ರೀ? ಇದು 1. ಈಗ ಸೆಕೆಂಡ್ ಈ ಲೂಪ್ ತಗೋತಾನೆ, ದಟ್ ಈಸ್ BCDB. ಸೊ ಲೂಪ್ BCDB ಲೂಪ್ ತಗೋತಾನೆ. ಈಗ ಫಸ್ಟ್ ಇಲ್ಲಿಂದ BCದಿಂದ 2 ಇಂಟು ದಿಸ್. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹಾಕಿದ್ರೆ ಇದು ಯಾವ ಡೈರೆಕ್ಷನ್ ಆಗ್ತದೆ ರೀ, ವೆರಿ ಗುಡ್, ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂದಮೇಲೆ ಮೈನಸ್. ಸೊ -2 ಇಂಟು ಬ್ರಕೆಟ್ I1 ಮೈನಸ್ IG, -2 ಇಂಟು ಬ್ರಕೆಟ್ I1 ಮೈನಸ್ IG. ನೆಕ್ಸ್ಟ್ ಇದು 3 ಇಂಟು I2 ಪ್ಲಸ್ IG. ಇದು ಆರೋ ಮಾರ್ಕ್ ಪ್ರಕಾರ ಸುತ್ತ ಹೊಡೆದ್ರೆ ಇದು ಯಾವ ಡೈರೆಕ್ಷನ್ ಆಗ್ತದೆ, ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಪಾಸಿಟಿವ್. ಪ್ಲಸ್ 3 ಇಂಟು ಬ್ರಕೆಟ್ I2 ಪ್ಲಸ್ IG. ಸೊ ಇದು 3 ಇಂಟು ಬ್ರಕೆಟ್ I2 ಪ್ಲಸ್ IG. ನೆಕ್ಸ್ಟ್ ಥರ್ಡ್ ಇದು ತಗೋತಾನೆ 5 ಇಂಟು IG. ಇದು ಆರೋ ಮಾರ್ಕ್ ಪ್ರಕಾರ ರೌಂಡ್ ಹಾಕಿದ್ವಿ ಅಂತೇಳಿರಿ, ಲೂಪಿಗೆ ಸುತ್ತ ಹಾಕಿದ್ರೆ ಇದು ಕ್ಲಾಕ್ ವೈಸ್ ಆಗ್ತದೆ. ಸೊ ಕ್ಲಾಕ್ ವೈಸ್ ವಿಲ್ ಬಿ ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಆಗ್ತದೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದಮೇಲೆ ಪಾಸಿಟಿವ್. ಸೊ ಪ್ಲಸ್ 5 ಇಂಟು IG. ಮತ್ತು ಅದು ಲೂಪ್ ಒಳಗೆ EMF ಇಲ್ಲ ಅಂದಮೇಲೆ RHS ಏನಾಗ್ತದೆ ರೀ, 0. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊತಾನೆ. ಸೊ ಮತ್ತು ಫಸ್ಟ್ I1 ಬರಿಬೇಕು, ಆಮೇಲೆ IG ಬರಿಬೇಕು, ಮತ್ತು I2. ಸೊ ಇದು ಇಂಟು ಮಾಡಿಕೊಂಡ್ರೆ -2 I1. ಇದು ಇಂಟು ಮಾಡ್ರೆ ಪ್ಲಸ್ 2 IG. ಇಲ್ಲಿ 3, 2 + 3 5, 5 + 5 10 IG ಬರ್ತದೆ, 10 IG.
ನೆಕ್ಸ್ಟ್ I2 ಇಲ್ಲಿ ಅದ. ಸೊ ಪ್ಲಸ್ 3I2 ಈಕ್ವಲ್ ಟು 0. ಚೆಕ್ ಮಾಡಿರಿ ಕರೆಕ್ಟ್ ಅದನೋ ಇಲ್ಲ ಅನ್ನೋದು. ಸೊ ಒಳಗೆ ಮಲ್ಟಿಪ್ಲೈ ಮಾಡಿದರೆ ಸೊ -2I1 ಪ್ಲಸ್ 10IG ಪ್ಲಸ್ 3I2 ಈಕ್ವಲ್ ಟು 0. ಇದು ಸೆಕೆಂಡ್. ನೆಕ್ಸ್ಟ್ ಥರ್ಡ್, ಇದು ಕೆಳಗಿನ ಲೂಪ್ ತಗೋತಾರೆ. ದಟ್ ಈಸ್ ABCEA. ಸೊ ಕೆಳಗಿನ ಲೂಪ್ ತೊಗೊಂಡ್ರೆ ಲೂಪ್ ABCEA ಇದು ಕೆಳಗಿನ ಲೂಪ್ ತೊಗೊಂಡ್ರೆ. ಸೊ 4 ಇಂಟು I2 ಇದೆರಡು ಇಂಟು ಆಗ್ತವೆ. ಇದು ಆರೋ ಮಾರ್ಕ್ ಪ್ರಕಾರ ಹಿಂಗೆ ಸುತ್ತ ಹಾಕಿದಂದ್ರೆ ಇದು ಯಾವ ಡೈರೆಕ್ಷನ್ ಆಯ್ತು ರೀ? ಕ್ಲಾಕ್ ವೈಸ್. ನೆನಪಿಡ್ರಿ ಕೆಳಗಿನ ಲೂಪ್ ಒಳಗೆ ಎಲ್ಲ ಕ್ಲಾಕ್ ವೈಸ್ ಬರ್ತಾವೆ, ಅಂದ್ರೆ ನೆಗೆಟಿವ್ ಬರ್ತವೆ. ಸೊ -4 ಇಂಟು I2. ನೆಕ್ಸ್ಟ್ ಇಲ್ಲಿ ತೊಗೊಂಡ್ರೆ 3 ಇಂಟು ಬ್ರಕೆಟ್ I2 ಪ್ಲಸ್ IG. ಸೊ -3 ಇಂಟು ಬ್ರಕೆಟ್ I2 ಪ್ಲಸ್ IG. ನೆಕ್ಸ್ಟ್ ಈ ಕಡೆ ಇಲ್ಲಿ ಕೆಳಗೆ ಬಂದ ಇಲ್ಲಿ I1 ಪ್ಲಸ್ I2 ಇದ್ರಾಗ ಬರ್ತದೆ. ಇಂಪಾರ್ಟೆಂಟ್, ಲಾಸ್ಟ್ ಪ್ರಾಬ್ಲಮ್ ಒಳಗೆ ಇಲ್ಲಿ ರೆಸಿಸ್ಟರ್ ಇರಲಿಲ್ಲ. ಸೊ ಇದು ಕರೆಂಟ್ ಈ ಕಡೆ ಕೆಳಗೆ ಬರ್ತದೆ, 1 ohms ಒಳಗಿಂದ ಪಾಸ್ ಆಗ್ತದೆ. ಸೊ ಇದು ಇಂಟು ಇದು ಬರ್ತದೆ ಈ ಕಡೆ ಇದ್ರೊಳಗೆ. ಸೊ 1 ಇಂಟು I1 ಪ್ಲಸ್ I2 1 ಇಂಟು I1 ಪ್ಲಸ್ I2. ಸೊ ಇದು ಒಂದು ಬರ್ತದೆ. ಎರಡನೇದು, ಈ ಲೂಪ್ ಒಳಗೆ EMF ಅದ. ಸೊ RHS ಒಳಗೆ 3 ಬರ್ತದೆ. ಸೊ 3 ತೊಗೊಂಡ್ರೆ ಇದು ಏನಾಗ್ತದೆ ರೀ? ಕ್ಲಾಕ್ ವೈಸ್ ಆಗ್ತದೆ. ಸೊ ಇಲ್ಲಿ ಆ್ಯಕ್ಚುಲಿ ಇದು ಕ್ಲಾಕ್ ವೈಸ್ ಅದ. ಸೊ ದಿಸ್ ಹ್ಯಾಸ್ ಟು ಬಿ -1 ಇಂಟು I1 ಪ್ಲಸ್ I2 ಇದು ಹಿಂಗೆ ಕ್ಲಾಕ್ ವೈಸ್ ಬರ್ತದೆ. ಮೈನಸ್ RHS ಒಳಗೆ 3 ಬರ್ತದೆ ಈಸ್ ಈಕ್ವಲ್ ಟು 3. ಈ ಥರದ ಡೈರೆಕ್ಷನ್ ತೊಗೊಂಡ್ರೆ ಪಾಸಿಟಿವ್ದಿಂದ ನೆಗೆಟಿವ್. ಸೊ ಹಿಂಗೆ ಸುತ್ತ ಹಾಕಿದ್ರೆ ಅಂತ ಹೇಳಿರಿ ಇದು ಏನಾಯ್ತು ರೀ? ಕ್ಲಾಕ್ ವೈಸ್ ಆಯ್ತು. ಸೊ ಅಂದಮೇಲೆ 3ನೂ ಏನಾಗ್ತದೆ? ಮೈನಸ್ ಆಗ್ತದೆ. ಎಲ್ಲತ್ರೊಳಗಿಂದ ಇದ್ರಾಗಿಂದ ಮೈನಸ್ ತೆಗೀರಿ, ಮೈನಸ್ ಹೋಗ್ತದೆ. ಸೊ 4I2 ಪ್ಲಸ್ 3I2 ಪ್ಲಸ್ 3IG ಪ್ಲಸ್ I1 ಪ್ಲಸ್ I2 ಈಸ್ ಈಕ್ವಲ್ ಟು 3. ಮತ್ತೆ ಇಟ್ಕೋಬೇಕಾದ್ರೆ ಫಸ್ಟ್ I1 ಬರೀರಿ, ನೆಕ್ಸ್ಟ್ IG ಬರೀರಿ, ನೆಕ್ಸ್ಟ್ I2 ಬರೀರಿ. ಸೊ ಫಸ್ಟ್ I1 ಬರೆದ್ರೆ 1I1 ಅದ. IG ತೊಗೊಂಡ್ರೆ ಎಷ್ಟು ಅದ ರೀ? ಸೊ ಪ್ಲಸ್ 3IG ಅದ. I2 ತೊಗೊಂಡ್ರೆ 4 ಪ್ಲಸ್ 3 7 7 ಪ್ಲಸ್ 1 8I2 ಈಸ್ ಈಕ್ವಲ್ ಟು 3. ಇದು ನಂದು ಇಕ್ವೇಶನ್ 3 ಕರೆಕ್ಟ್ ಅದ. ಇಲ್ಲಿ ನೋಡ್ರಿ I1 ಪ್ಲಸ್ 3IG ಪ್ಲಸ್ 8I2 ಈಸ್ ಈಕ್ವಲ್ ಟು 3. ಸೊ ಈಗ 3 ಇಕ್ವೇಶನ್ ಬಂತು. ಇವು 3 ಇಕ್ವೇಶನಿಗೆ ಸಾಲ್ವ್ ಮಾಡಿರಿ ಮತ್ತು ಡಿಟರ್ಮಿನೆಂಟ್ಸ್ ಯೂಸ್ ಮಾಡಿ ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ ಸಾಲ್ವಿಂಗ್ 1, 2 and 3 or solving above equations. Solving above equations. First ಮತ್ತೆ ಡೆಲ್ಟಾ ಕಂಡುಹಿಡಿತಾನೆ. ಫಸ್ಟ್ ಕಾಲಮ್ ಒಳಗೆ I1 ಕೋಎಫಿಷಿಯಂಟ್ಸ್. ಸೊ -1 -2 1 -1 -2 1. ಸೆಕೆಂಡ್ ಅಥವಾ ಫಸ್ಟ್ ರೋ ಬರೀತೇನೆ -5 4 -5 4. ಸೆಕೆಂಡ್ ಇಕ್ವೇಶನ್ ತೊಗೊಂಡ್ರೆ 10 3. ಥರ್ಡ್ ಇಕ್ವೇಶನ್ ತೊಗೊಂಡ್ರೆ 3 8. ಸೊ ಇದನ್ನು ಎಕ್ಸ್ಪಾಂಡ್ ಮಾಡ್ತಾರೆ. ಇದು ಎಕ್ಸ್ಪಾಂಡ್ ಮಾಡಿದಂತೇಳಿ -1 ಇಂಟು ಬ್ರಕೆಟ್ 80 - 9 ಪ್ಲಸ್ 5 ಇಂಟು ಬ್ರಕೆಟ್ 2 -16 -3 -16 -3 plus 4 into bracket -6 -10 -6 -10. So simplify ಮಾಡ್ತಾನೆ. Simplify ಮಾಡಿದ ಅಂತ ಹೇಳಿರಿ. So you'll have this is equal to 80 that 9 ಹೋದ್ರೆ 71 minus 71. 16 3 19 into 5. So ಇದು minus 95. ಇದು 16 4 is 64. So minus 64. So add ಮಾಡಿದ್ರೆ 64 plus 95 plus 71.
So add ಮಾಡಿದ್ರೆ you will get minus 230. Minus 230. Correct ಅದರಿ? So you will get minus 230. ಈಗ ಡೆಲ್ಟಾ 2 ಕಂಡುಹಿಡಿತಾನೆ. ಡೆಲ್ಟಾ 2 ಅಂದಾಗ ಏನು ಮಾಡ್ತದೆ? ಸೆಕೆಂಡ್ ಕಾಲಮ್ ಅಷ್ಟೇ ಚೇಂಜ್. ಫಸ್ಟ್ ಮತ್ತು ಥರ್ಡ್ ಸೇಮ್ ಆಸ್ ಇಟ್ ಈಸ್. ಸೊ ಇದು -1 -2 1 0 0 3. ಆಮೇಲೆ ಥರ್ಡ್ ಹೆಂಗಿದೆ ಅಲ್ಲ 4 3 8. ಈಗ ಇದನ್ನು ಎಕ್ಸ್ಪಾಂಡ್ ಮಾಡ್ರಿ. -1 ಇಂಟು ಬ್ರಾಕೆಟ್ 0 -9. ಎರಡನೇದಂತೂ 0 ಅದ, ಇದು 0 ಅದ. ಪ್ಲಸ್ 4 ಇಂಟು ಬ್ರಾಕೆಟ್ -6 -0. ಸೊ ಸಿಂಪ್ಲಿಫೈ ಮಾಡಿದರೆ 9 -24. ಸೊ 24ದಾಗ 9 ತೆಗಿರಿ. ಸೊ 9 -24 you will have -15. So you will have -15. Correct ಅದ? ಲಾಸ್ಟ್ಲಿ ಸೊ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ ಫಾರ್ಮುಲಾ ಏನದ ರೀ? ಸೆಂಟೆನ್ಸ್ ಬರೀರಿ. ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ IG is equal to delta 2 by delta. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -15 by -230. ಸೊ ಮೈನಸ್ ಕ್ಯಾನ್ಸಲ್ ಆಗ್ತದೆ. 15 divided by 230. You will get 0.0652 units ampere ಅಂತ ಹೇಳಿ ಬರ್ತದೆ. 0.0652 ampere ಅಂತ ಹೇಳಿ ಬರ್ತದೆ. ಕ್ಲಿಯರ್ ಅದರಿ? ದಿಸ್ ಈಸ್ ಪ್ರಾಬ್ಲಮ್ಸ್ ಆನ್ Wheatstone's network.